ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ನಿನ್ನೆ ಮಧ್ಯಾಹ್ನ 1:17ಕ್ಕೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು PM ಕಿಸಾನ್ ಸಮ್ಮಾನ್ ನಿಧಿಯ 18ನೇ ಕಂತನ್ನು ಬಿಡುಗಡೆ ಮಾಡಿದ್ದಾರೆ. ಅದು ನಿನ್ನೆ ಮಧ್ಯಾಹ್ನದಿಂದಲೇ ಎಲ್ಲರ ಅಕೌಂಟಿಗೆ ಕ್ರೆಡಿಟ್ ಆಗುತ್ತಾ ಬಂದಿದೆ. ಮಾತ್ರ ರಾತ್ರಿ ಫುಲ್ಲಾಗಿ ಕ್ರೆಡಿಟ್ ಆಗುತ್ತಾ ಬಂತು. ಇನ್ನೂ ಕೂಡ ತುಂಬ ಜನರಿಗೆ ಬರ್ತಾ ಇದೆ. ಆದರೆ ಕೆಲವರ ಡೌಟ್ ಏನಂದರೆ, ನಮ್ಮ ಎಲ್ಲ ಅಕೌಂಟ್ ಕರೆಕ್ಟಾಗಿದೆ, ಗ್ರೀನ್ ಟಿಕ್ ಇದೆ, ಆದರೂ ನಮ್ಮ ಅಕೌಂಟಿಗೆ ಮಾತ್ರ ಹಣ ಬರಲಿಲ್ಲವೆಂದು. ಅದು ಯಾಕೆ ಬರಲಿಲ್ಲ ಎಂದು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸಿಕೊಡಲಿದ್ದೇನೆ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹೌದು ಫ್ರೆಂಡ್ಸ್, ನಿನ್ನೆ ಮಧ್ಯಾಹ್ನದಿಂದಲೇ ಅಂದರೆ ಮಧ್ಯಾಹ್ನ 1:17ರಿಂದ ಮೋದಿ ಯಾವಾಗ ರಿಮೋಟನ್ನು ಒತ್ತಿ ಹಣವನ್ನು ಬಿಡುಗಡೆ ಮಾಡಿದರೋ ಕೂಡಲೇ ಹಲವು ರೈತರ ಖಾತೆಗೆ ಮೆಸೇಜ್ ಬಂದಾಗಿದೆ. ಕೆಲವರಿಗೆ ರಾತ್ರಿ ಕೂಡ ಬರ್ತಾನೆ ಇತ್ತು, ಆದರೆ ಇನ್ನೂ ಕೆಲವರಿಗೆ ಇದುವರೆಗೆ ಬಂದಿಲ್ಲ. ಯಾರ್ಯಾರಿಗೆಲ್ಲ ಬಂದಿದೆ ಅವರೆಲ್ಲ ತುಂಬ ಖುಷಿಯಲ್ಲಿ ಇದ್ದಾರೆ. ಅಂದರೆ 2,000 ಅವರ ಅಕೌಂಟಿಗೆ ಕ್ರೆಡಿಟ್ ಆಗಿದೆ ಎಂದು ಮೆಸೇಜ್ ನೋಡಿದ ತಕ್ಷಣವೇ. ಆದರೆ ಇನ್ನೂ ಕೆಲವು ರೈತರಿಗೆ ಇದುವರೆಗೆ ಬಂದಿಲ್ಲ. ಅವರ ಸ್ಟೇಟಸನ್ನು ಚೆಕ್ ಮಾಡುವಾಗ ಸ್ಟೇಟಸಲ್ಲಿ ಪ್ರೊಸೆಸ್ಡ್ ಅಂತ ಕಾಣಿಸ್ತದೆ, ಮತ್ತು FTO ಎಸ್ ಅಂತ ಕಾಣಿಸ್ತದೆ, ಗ್ರೀನ್ ಟಿಕ್ ಇದೆ. ಆದರೂ ಕೂಡ ಅವರ ಅಕೌಂಟಿಗೆ ಹಣವು ಇನ್ನೂ ಬಂದಿಲ್ಲ. ಅದಕ್ಕೆ ನಮ್ಮ ಸಜೆಷನ್ ಏನಂದರೆ, ನೀವು ಹೆದರಬೇಕಾಗಿಲ್ಲ. ಅಂದರೆ ನಿಮಗೂ ಕೂಡ ಅದು ಬಂದೇ ಬರುತ್ತದೆ. ಅಂದರೆ ನಮ್ಮ ಅಕೌಂಟಲ್ಲಿ FTO ನೋ ಕೂಡ ಇಲ್ಲ, ಎಸ್ ಇದೆ, ಮತ್ತು ಪ್ರೊಸೆಸ್ಡ್ ಅಂತ ಬರೆದಿದೆ, ಗ್ರೀನ್ ಟಿಕ್ ಇದೆ. ಆದರೂ ಕೂಡ ನಮ್ಮ ಅಕೌಂಟಿಗೆ ಯಾಕೆ ಬಂದಿಲ್ಲ ಎಂದು ನೀವು ಹೆದರಬೇಕಾದ ಅಗತ್ಯವಿಲ್ಲ. ಅಂದರೆ ನೋಡಿ, ಇದು ಒಂದು ಬಹುದೊಡ್ಡ ಒಂದು ಪ್ರಾಜೆಕ್ಟ್ ಆಗಿದೆ. ಇವತ್ತು ಮೋದಿಜಿಯವರು 9.4 ಕೋಟಿ ಜನರಿಗೆ ಇದರ ಈ ಫಲಾನುಭವಿಗಳಿಗೆ ಇವತ್ತು ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಆದರೆ ಸರ್ವರ್ ಏನೋ ಅಷ್ಟೇನು ಬ್ಯುಸಿ ಇಲ್ಲ. ಆದರೂ ಕೂಡ ಸರ್ವರ್ನ ಮುಖಾಂತರ ಸೆಂಡ್ ಆಗುವುದರಿಂದ, DBT ಮುಖಾಂತರ ಈ ಹಣವು ಸೆಂಡ್ ಆಗುವುದರಿಂದ ಒಂದೊಂದೇ ರೈತರಿಗೆ ಬರ್ತಾನೆ ಇದೆ. ಸಾಧಾರಣ ಅಂದರೆ 9.4 ಕೋಟಿ ಜನರಿಗೆ ಮುಟ್ಟಬೇಕಲ್ವ, ಆಗ ಸ್ವಲ್ಪ ಟೈಮ್ ತಗೊಳ್ತದೆ ಅಷ್ಟೇ. ಆದರೆ ನಾಳೆ ಹಗಲು ಕೂಡ ಅಂದರೆ ಬರ್ತಾನೆ ಇರ್ತದೆ. ನೋಡಿ, ನಿಮಗೂ ಕೂಡ ಬಂದೇ ಬರ್ಬೋದು. ನಿಮ್ಮ ಅಕೌಂಟೆಲ್ಲ ಕ್ಲಿಯರ್ ಆಗಿದ್ದರೆ ಏನು ಸಂಶಯ ಬೇಡ, ಈ ದುಡ್ಡು ಬಂದೇ ಬರುತ್ತದೆ. ನಿಮ್ಮ ಖಾತೆಗೆ 2,000 ಬಂದೇ ಬರುತ್ತದೆ. ನೋಡಿ ಫ್ರೆಂಡ್ಸ್, ನಾವು 16ನೇ ಕಂತನ್ನು ತೆಗೆದು ನೋಡುವುದಾದರೆ ಕೆಲವರಿಗೆ 1ನೇ ತಾರೀಕಿಗೆ ಹಣ ಬಿಡುಗಡೆ ಆದದ್ದು 3ನೇ ತಾರೀಕಿಗೆ ಅವರ ಅಕೌಂಟಿಗೆ ಕ್ರೆಡಿಟ್ ಆಗಿದೆ. ಅಂದರೆ ಯಾರ್ಯಾರ್ದು ಪೋಸ್ಟ್ ಆಫೀಸಲ್ಲಿ ಅಕೌಂಟ್ ಇರ್ತದೆ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕಲ್ಲಿ ಇರ್ತದೆ, ಇಂಥವರಿಗೆ ಸ್ವಲ್ಪ ಲೇಟಾಗಿಯೇ ಅದು ಸೆಂಡ್ ಆಗಿದೆ. ಅದಕ್ಕೆ ಬೇಕಾಗಿ ನೀವು ಭಯಪಡಬೇಕಾದ ಅಗತ್ಯವಿಲ್ಲ. ಅಂದರೆ ಇವರು ಮಾತ್ರ ನೀವು ಕಾಯಬೇಡಿ. ಅಂದರೆ FTA ಯಾರ್ದೆಲ್ಲ ನೋ ಇತ್ತು ಅವರಿಗೆ ಮಾತ್ರ ಈ ಹಣ ಬಿಡುಗಡೆಯಾಗಿಲ್ಲ. ಯಾರ್ದೆಲ್ಲ ಎಸ್ ಇದೆ ಅವರಿಗೆ ಈ ಹಣ ಬಂದೇ ಬರುತ್ತದೆ. ಗೊತ್ತಾಯ್ತಲ್ಲ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಿಮಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ. ಸಿ ಯು.